ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ಒಂದು ಮೇಕಪ್ ಇತ್ತು. ಅವರು ಪಾರ್ಲರಿಗೆ ಬರ್ತೀನಿ ಅಂತ ಹೇಳಿದರು. ಯಾಕಂದರೆ ಮೇಡಮ್, ನೀವು ಇಲ್ಲೇ ಬಂದರೆ ನಿಮಗೆ ಟೈಮ್ ಸಿಗಲ್ಲ, ಅದಕ್ಕಾಗಿ ನಾನು ಪಾರ್ಲರಿಗೆ ಬಂದು ಮೇಕಪ್ ಮಾಡಿಸ್ತೀನಿ ಅಂಥೇಳಿ. ಅವರು ಯಾರಂದರೆ ತ್ರಿವೇಣಿ ಅಂಥೇಳಿ, ಅವ್ರ ಬ್ರದರ್ ಮದುವೆ ಇತ್ತು. ಆಯ್ತು ರೀ, ಬರ್ರಿ ಮಾಡಿಕೊಡ್ತೀವಿ ಮೇಕಪ್ಪು ಅಂತ ಹೇಳಿದ್ವಿ. ಹಾಂ ರೀ ಮೇಡಮ್, ಬರ್ತೀವಿ ಅಂಥೇಳಿ ಅವ್ರು 8 o'clock ಅಂತ ಹೇಳಿದರು. ನಾವು ಪಾರ್ಲರಿಗೆ ಬಂದ್ವಿ. 8 o'clock ವೇಟ್ ಮಾಡಿದ್ವಿ. ಅವ್ರು ಬರಲಿಲ್ಲ. ಕಸ್ಟಮರ್ ಸ್ಟಾರ್ಟ್ ಆದವು. ಹಾಗೆ ಕಸ್ಟಮರ್ ಮಾಡ್ತಾ ಅವ್ರು ವೇಟಿಂಗ್ನಲ್ಲಿ ಇದ್ವಿ. ಆಮೇಲೆ ಸ್ವಲ್ಪ ಹೊತ್ತಿದ ನಂತರ ಅವ್ರ ಕಾಲ್ ಬಂತು, ಮೇಡಮ್ ನಾ ಬರ್ತಾಯಿದ್ದೀನಿ, ಮತ್ತು ನಾ ಬಂದಾಗ ಪ್ಲೀಸ್ ನನಗೆ ಫಿನಿಷಿಂಗ್ ಮಾಡೋ ತನಕ ಯಾರಿಗೂ ಮಾಡಬೇಡ್ರಿ ಕಸ್ಟಮರ್ಸ್ಗೆ ಅಂತ ಹೇಳಿದರು. ಓಕೆ ಆಯಿತು, ಬರ್ರಿ, ನಿಮ್ಮದೇ ಫಸ್ಟ್ ಫಿನಿಷ್ ಮಾಡ್ತೀವಿ, ನಿಮ್ಮ ಮೇಕಪ್ ಮುಗಿಸಿದ ನಂತರ ನಾವು ಬೇರೆ ಕಸ್ಟಮರ್ಸ್ ನೋಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಅವ್ರು ಬಂದರು, ಮೇಕಪ್ ಸ್ಟಾರ್ಟ್ ಆಯಿತು. ಅವರು ಏನು ಕೇಳಿದರು, ನಿಮಗೆ ಹೇಗೆ ಚೆನ್ನಾಗಾಗತ್ತೆ ಹಾಗೆ ಮಾಡಿ ಮೇಡಮ್, ನಿಮಗೆ ಲಿಪ್ಟಿಕ್ ಲೈಟ್ ಬೇಕಾ? ಇಲ್ಲ, ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ. ಹೇರ್ ಸ್ಟೈಲ್ ಹಿಂಗೆ ಬೇಕಾ ಹಂಗೆ. ಯಾವ್ದು ಚೆನ್ನಾಗಿ ಅನಿಸ್ತೈತೆ ಅದು ಮಾಡಿ. ಮತ್ತು ಐ ಶ್ಯಾಡೋಸ್ ಹೇಗೆ ಬೇಕು, ಇಲ್ಲ ಹೇಗಾದರೂ ಪರವಾಗಿಲ್ಲ, ನಡೀತೈತಿ, ನಿಮ್ಗೆ ಚೆನ್ನಾಗಿ ಕಂಡ್ರೆ ಸಾಕು ಅಂತ ಹೇಳಿದರು. ನಮಗೆ ಜಾಸ್ತಿ ಖುಷಿ ಆಯಿತು. ನಮ್ಮ ಮೇಲೇ ಡಿಪೆಂಡ್ ಆಯ್ದ್ರಲ್ಲ, ಭಾಳ ಒಳ್ಳೆಯದು ಅಂಥೇಳಿ ನಾವು ಮೇಕಪ್ ಸ್ಟಾರ್ಟ್ ಮಾಡಿದ್ವಿ. ಪ್ರಾಫೆಬ್ಲಿ 30 to 40 minutes ನಮಗೆ ಮೇಕಪ್, ಹೇರ್ ಸ್ಟೈಲ್, ಸಾರಿ ವೇರಿಂಗ್ 3 ಮಾಡಲಿಕ್ಕೆ ಅಷ್ಟು ಟೈಮ್ ಹಿಡೀತು. ಆಗ ಅವ್ರ ಮೇಕಪ್ ಸಫಿಷಿಯೆಂಟ್ ಟೈಮ್ ಸಿಕ್ಕಿದ ಮೇಲೆ ನಾವು ಮೇಕಪ್, ಹೇರ್ ಸ್ಟೈಲ್ ಮತ್ತು ಸ್ಯಾರಿ ವೇರಿಂಗ್ ಚೆನ್ನಾಗೇ ಮಾಡ್ತೀವಿ. ಆದರೆ ನಮಗೆ ಟೈಮಿಂಗ್ ಕೊಡಲಿಲ್ಲ ಅಂದರೆ ನಮ್ಮ ಮೇಕಪ್ ಹೇಗಾಗತ್ತೆ ಅಂದರೆ ಅವಸರಲ್ಲಿ ಅದು ಒಂದು ಲುಕ್ಕೇ ಹೋಗಿಬಿಡುತ್ತೆ. ಒಂದು ಮರಿತೀವಿ, ಒಂದು ಹಚ್ತೀವಿ. ಆಮೇಲೆ ಸ್ಟೇಜ್ ಮೇಲೆ ಹೋದ ನಂತರ ಮದುಮಗಳು ಹ್ಯಾಂಗೆ ಮಾಡ್ಯಾರ ನೋಡ್ರಿ, ಮೇಕಪ್ ಚೆನ್ನಾಗೇ ಆಗಿಲ್ಲ, ಚಂದ ಮಾಡಲ್ಲ ಅವರು, ಹೀಗೆ ಹೇಳ್ತಾರೆ. ಅದು ನಮ್ಗೆ ಬೇಕಾಗಿಲ್ಲ. ಇವಾಗ ನಮ್ಮದು ಮುಗಿದೋಗಿದೆ. ಯಾವಾಗ 25 yearsಲಿಂತ್ರನೂ ನಾನು ಮೇಕಪ್ ಮಾಡ್ತಾನೆ ಬರ್ತಿದ್ದೀನಿ. ಆದರೆ ಮೇಕಪ್ ಹೋದಲ್ಲಿ ನಮಗೆ ಟೈಮಿಂಗ್ ಕರೆಕ್ಟ್ ಅಂದರೆ 10 to 20 minutes ಕೊಡ್ತಾರೆ. ನೀವು ನೋಡಿ, ನೀವೇ ಸಾರಿ ವೇರಿಂಗ್ ಮಾಡಬೇಕಾದ್ರೆ ನೀವು ಎಷ್ಟು ಮಿನಿಟಲ್ಲಿ ವೇರ್ ಮಾಡ್ತೀವಿ ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು. ಎಷ್ಟು ಟೈಮಿಂಗ್ ನಿಮ್ಗೆ ಬೇಕು ಅಂಥೇಳಿ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾವು ಸಾರಿ ವೇರಿಂಗ್, ಹೇರ್ ಸ್ಟೈಲ್ ವಿತ್ ಮೇಕಪ್ ಮಾಡಬೇಕಾಗಿರುತ್ತೆ. ಆದರೆ ನಮ್ಮ ಟೈಮಿಂಗ್ ಎಷ್ಟು? 10 to 15 minutes, ಜಾಸ್ತಿ ಅಂದರೆ 20 minutes. ಇಷ್ಟರಲ್ಲಿ ಮುಗಿಸ್ಬೇಕು. ಫಸ್ಟ್ ಹೇಳಿ ಕಳಿಸ್ತಾರೆ ನಮ್ಮ ಕಡೆ. ಒಂದು ಮುಂಜಾನೆ 6 o'clockಲಿಂದ ಹಿಡಿದು ಆಫ್ಟರ್ನೂನ್ 12 o'clock ತನಕ ಮದುಮಗಳು ಅಲ್ಲೇ ಇರ್ತಾರೆ. ನಾವೇನು ಅವ್ರಿಗೆ ಬ್ಯಾಡ ಅಂತ ಇಲ್ಲ, ನಿಮ್ಮ ಶಾಸ್ತ್ರಗಳೆಲ್ಲ ಮುಗಿಸ್ರಿ, ಎಲ್ಲ ಮುಗಿಸಿದ ನಂತರ ನಮ್ಗೆ ಕೊಡ್ತಿರಲ್ಲ, ಒಂದು 30 to 40 minutes ಟೈಮಿಂಗ್ ಬೇಕು ಅಂತ ಹೇಳ್ತೀವಿ. ಅದರಲ್ಲೇ ನೀವು ಟೈಮಿಂಗ್ ಕೊಡಲಿಲ್ಲ ಅಂದರೆ
ನಮಗೆ ಫಿನಿಶಿಂಗ್ ಕರೆಕ್ಟ್ ಆಗಲ್ಲ, ಮದುಮಗಳು ಯೂನಿಕ್ಕಾಗಿ ಕಾಣಂಗಿಲ್ಲ. ಅದೇ ನಮಗೆ ಪ್ರಾಬ್ಲಮ್. ಯಾಕಂದರೆ ಅವ್ರು ಯೂನಿಕ್ಕಾಗಿ ಕಂಡ್ರೆ ನಮಗೆ ನಾವು ಮಾಡಿದ್ದಕ್ಕೂ ಮೇಕಪ್ ಸ್ವಾರ್ಥಕ್ಕಾಗತ್ತೆ. ನಿನ್ನೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡ್ರು, ನಮ್ಮ ಮೇಲೆ ಡಿಪೆಂಡ್ ಆದರು. ಮತ್ತು ನೋಡಿರಿ ಮೇಡಮ್, ಇವತ್ತು ಮದುಮಗಳಿಗಿಂತ ನಾನೇ ಚೆನ್ನಾಗಿ ಕಾಣಿಸ್ತೀನಿ ಏನೋ ಅಂತ ಹೇಳಿ ಹರಿಸೋದ್ರು. ನಿಜವಾಗ್ಲೂ ಅವ್ರ ಮೇಕಪ್ ನಮಗೆ ಭಾಳ ಇಷ್ಟ ಆಯಿತು. ಅವರು ಕಮೆಂಟ್ ಮಾಡಿದರು, ಮೇಕಪ್ ಭಾರಿ ಸೂಪರ್ ಆಗೈತ್ರಿ ಮೇಡಮ್ ಅಂಥೇಳಿ. ಹೀಗಿದ್ದ ಮೇಲೆ ನಮಗೆ ಟೈಮಿಂಗ್ ಕೊಡಿ ಪ್ಲೀಸ್. ಎಲ್ಲಿ ಹೋದರೂ ಮೇಕಪ್ ಆರ್ಟಿಸ್ಟಿಗೆ ಮೇನ್ ಬೇಕಾಗಿದ್ದು ಟೈಮ್. ನೀವು 10 ನಿಮಿಷಲ್ಲಿ ಮುಗಿಸ್ಬೇಕು ಅಂತ ಫಸ್ಟೇ ಆರ್ಡರ್ ಮಾಡಬೇಡಿ. ಅದರಲ್ಲೇ ಅರ್ಧ ನಮ್ಮದು ಇದೇ ಹೋಗಿಬಿಡುತ್ತೆ. ಏನು ಮಾಡಬೇಕಪ್ಪ, ಟೈಮಿಂಗ್ ಇಲ್ಲ, ಅವಸರವಾಗಿ ಮಾಡಬೇಕು, ಒಂದು ಹಚ್ಚಿದ್ರು ಒಂದು ಬಿಟ್ಟು ಮುಗಿಸ್ಬಿಡು ನಡಿ, ನಾವೇನು ಮಾಡೋಣ, ಮತ್ತು ಅವ್ರದ್ದೇ ತಪ್ಪು ಅಂತ ಹಿಂಗೆ ಅನಿಸ್ತೈತಿ. ಆದರೆ ನಾವು ನೀಟ್ ಮಾಡಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಮನೆಗೆ ಬಂದರೂ ಯಾಕೋ ಮೇಕಪ್ ನೀಟ್ ಅನಿಸ್ಲಿಲ್ಲ, ನೀಟಾಗಿ ಮಾಡಲಿಲ್ಲ, ಕುತೂಹಲ ಏನೋ ಒಂದು ಆಯಿತು, ನೀಟ್ ಆಗಬೇಕಿತ್ತು ಅಂಥೇಳಿ ನಾವು ಮನಸ್ಸಲ್ಲಿ ಭಾಳ ಪೇಚಾಡ್ತಾ ಬರ್ತೀವಿ. ಹಾಗಾಗಿ ಎಲ್ಲರಿಗೂ ದಯವಿಟ್ಟು ಹೇಳ್ತೀವಿ, ಮೇಕಪ್ ಅಮೌಂಟ್ ಪೇಡ್ ಮಾಡಿರ್ತೀರಿ, ಎಷ್ಟೋ ವರ್ಷಗಳು ನೋಡ್ತೀರಿ ಫೋಟೋಸ್, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಹ ನೋಡ್ತಾರೆ ಫೋಟೋಸ್, ನಮ್ಮ ಮಮ್ಮಿ ಅಂಥೇಳಿ. ಫೋಟೋಸ್ ನೀಟ್ ಕಾಣಬೇಕು ಅಂದರೆ ಎಲ್ಲ ಮೇಕಪ್ ಆರ್ಟಿಸ್ಟಿಗೂ ದಯವಿಟ್ಟು ಟೈಮ್ ಕೊಡಿ. ಟೈಮ್ ಕೊಟ್ಟು ನೋಡಿ ಅವರು ಮೇಕಪ್ ಹೇಗೆ ಮಾಡ್ತಾರಂಥೇಳಿ. ಮತ್ತು ನಿಮಗೂ ಅದು ಫೋಟೋಸ್ ಯುನಿಕ್ಕಾಗಿ ಕಾಣಬೇಕು ಅಂದರೆ ಟೈಮಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ಲೀಸ್ ಗಿವ್ ಅಸ್ ಟೈಮ್ ಟು ಮೇಕ್ ಓವರ್. ಥ್ಯಾಂಕ್ ಯು.